we discussed in the last classes about list of web programming, and the today's sessions we are going to learn about one more new topic called tables, how to create a table in our web documents, right? Let us start with our session. Is it visible to you people? Visible adalri? Yes. Okay. See, normally you are all very much familiar with the word called tables and you have worked with that. See, ಯಾವುದೇ ಒಂದು ಪ್ರಿಂಟೆಡ್ ಡಾಕ್ಯುಮೆಂಟ್ ಮೇಲೆ ನಾ ಕೆಲಸ ಮಾಡತ್ತೀನಿ, ಬುಕ್ಸ್ ಮಾಡತ್ತೀನಿ ಅಥವಾ ಕೋರ್ಸ್ ನೋಟ್ಸ್ ಮಾಡತ್ತೀನಿ. ಸೊ ಯೂಶುವಲಿ ವಿ ಯೂಸ್ ಟು ಗೋ ವಿತ್ ಅ ಟೇಬಲ್ ಮೇಲೆ ಟೇಬಲ್ ಫಾರ್ಮ್ ಒಳಗಡೆ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಎಸ್ಪೆಷಲಿ ಡಾಟಾಗಳು ಬಂದಾಗ ಕೂಡ ನಾವು ವಿ ಯೂಸ್ ಟು ರಿಪ್ರೆಸೆಂಟ್ ಇನ್ ದ form of table, so that it is a systematic way of representing your data ಅಂತಾನೂ ಹೇಳ್ತೀವಿ ನಾವು. ಒಂದು ಕರೆಕ್ಟ್ ಸಿಸ್ಟಮ್ ಒಳಗಡೆ ಅಥವಾ ಸಿಸ್ಟಮೆಟಿಕ್ ವೇ ಒಳಗಡೆ ಮಾಡ್ಲಿಕ್ಕೆ. ಸಿಮಿಲರ್ಲಿ ಸಮಥಿಂಗ್ ಯು ವಾಂಟ್ ಟು ಶೋ ಇನ್ ದ ವೆಬ್ ಡಾಕ್ಯುಮೆಂಟ್ಸ್, ನಿಮ್ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಿರಿ, ನೀವು ವೆಬ್ ಪೇಜ್ ಬರ್ದಿರಿ, ಆ ವೆಬ್ ಪೇಜ್ ಒಳಗಡೆ ಅಥವಾ ವೆಬ್ ಡಾಕ್ಯುಮೆಂಟ್ ಒಳಗಡೆ ಒಂದು ಟೇಬಲ್ ಹಾಕ್ಬೇಕನ್ನಾಯ್ತಿರಿ. ಕಂಟೆಂಟ್ ಏನಾದ್ರು ಇರ್ಬೋದು, ಇಟ್ಸ್ ಬೇಸ್ಡ್ ಆನ್ ಅಗೇನ್ ಯುವರ್ ವೆಬ್ಸೈಟ್ ಇರುತ್ತೆ. ನಿಮ್ದು ವೆಬ್ಸೈಟ್ ಯಾವ್ದು ರೀತಿ ಮಾಡ್ಲಿಕ್ಕೆ ಅಥವಾ ಯಾವ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಯಾವ ರಿಲೇಟೆಡ್ ನೀವು ಟೇಬಲ್ ಇನ್ಫಾರ್ಮ್ ಮಾಡತ್ತೀರಿ ಅದ್ರ ಮೇಲೆ ಫಾರ್ಮ್ ಮಾಡಕ್ ಬರುತ್ತೆ. ಬಟ್ ಇಲ್ಲಿ ಏನಾಗ್ಲಿಕ್ಕೆ ಅಂದ್ರೆ ಕಾಮನ್ಲಿ ಟೇಬಲ್ ನ ನಾವು ಹಾಕ್ತಿವಿ ಅಂದ್ರೆ ಹೆಂಗ್ ಹಾಕ್ತಿವಿ ಅಂದ್ರೆ ರೋ ಇರುತ್ತೆ, ಕಾಲಮ್ ಬರುತ್ತೆ, ಅದನ್ನ ನಾವು ವೆಬ್ ಡಾಕ್ಯುಮೆಂಟ್ ಒಳಗಡೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ತೋರಿಸ್ಲಿಕ್ಕೆ. ಟೇಬಲ್ ಪ್ರೊವೈಡ್ಸ್ ಅ ಹೈಲಿ ಇಫೆಕ್ಟಿವ್ ವೇ ಆಫ್ ಪ್ರೆಸೆಂಟಿಂಗ್ ದ ಮೆನಿ ಕೈಂಡ್ಸ್ ಆಫ್ ಇನ್ಫಾರ್ಮೇಶನ್, ರೈಟ್? ಟೇಬಲ್ ಏನ್ ಮಾಡುತ್ತೆ ಅಂತ ಹೇಳ್ತೀವಿ, ಇಲ್ಲಿ ಒಂದು ಇಫೆಕ್ಟಿವ್ ವೇ ಒಳಗಡೆ ಪ್ರೆಸೆಂಟ್ ಮಾಡುತ್ತೆ, ನಿಮ್ದು ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ವೇ ಒಳಗಡೆ ಅದು ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಯೂಶುವಲಿ ಟೇಬಲ್ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಸೆಲ್. ನಮ್ಮ ಪ್ರಕಾರ ಡಾಕ್ಯುಮೆಂಟೇಶನ್ ಪ್ರಕಾರ ನಾವು ಹೊಂಟಾಗ ಏನದಂತ ಹೇಳಿಕೆ ಅವ್ರಿಗೆ ಮ್ಯಾಟ್ರಿಕ್ಸ್ ಆಫ್ ಸೆಲ್ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಹೇಳಿಕತ್ತೀವಿ, ರೈಟ್? ದ ಸೆಲ್ಸ್ ಇನ್ ದ ಟಾಪ್ ರೋ ಆಫನ್ ಕಂಟೈನ್ ಅ ಕಾಲಮ್ ಲೇಬಲ್. ಅವತ್ತು ಮೊದಲನೇ ರೋ ಏನಿರುತ್ತೆ ಅದು ಕಾಲಮ್ ಅನ್ನ ಹೊಂದಿರ್ತಾವ. ಮೊದಲನೇ ರೋ ನಮ್ದು ಏನಿರುತ್ತೆ ಅಂತ ಹೇಳ್ತಾನೆ ಕಾಲಮ್ ಲೇಬಲ್ ನ ಹೊಂದಿರುತ್ತೆ ಅಂತ ಹೇಳ್ತೀವಿ. ದೋಸ್ ಇನ್ ದ ಲೆಫ್ಟ್ ಮೋಸ್ಟ್ ಕಾಲಮ್ ಆಫನ್ ಕಂಟೈನ್ ರೋ ಲೇಬಲ್ಸ್. ಉಳಿದಿರೋದು ಏನಿರ್ತಾವ ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಸೈಡ್ ಏನ್ ಕಾಲಮ್ ಇದೆ ಅದು ಯಾವತ್ತು ರೋ ಲೇಬಲ್ ನ ಹೊಂದಿರುತ್ತೆ. ಲೆಫ್ಟ್ ಸೈಡ್ ಬರೆಯೋದು ರೋ ಲೇಬಲ್ ಬರ್ಲಿಕ್ಕೆ, ರೈಟ್? ಮೇಲ್ಗಡೆ ಏನ್ ಬರ್ಲಿಕ್ಕೆ ಅದೆಲ್ಲ ಕಾಲಮ್ ಲೇಬಲ್ ನ ಹೊಂದಿರ್ತೀವಿ. ದ ಕಂಟೆಂಟ್ ಆಫ್ ದ ಸೆಲ್ ಕ್ಯಾನ್ ಬಿ ಆಲ್ಮೋಸ್ಟ್ ಎನಿ ಡಾಕ್ಯುಮೆಂಟ್ ಎಲಿಮೆಂಟ್. ಕಂಟೆಂಟ್ ಏನಾದ್ರೂ ಆಗಿರ್ಬೋದು, ಅದು ಟೆಕ್ಸ್ಟ್ ಆಗಿರ್ಬೋದು, ಹೆಡಿಂಗ್ ಆಗಿರ್ಬೋದು, ಅಥವಾ ಇಮೇಜ್ ಆಗಿರ್ಬೋದು, ಅಥವಾ ನೀವು ಯಾವುದೇ ಬೇರೆ ಆಗಿರ್ಬೋದು ಅಂತ ಹೇಳಿಕತ್ತಾರೆ. ಅಂದ್ರ ನಾರ್ಮಲಿ ಟೇಬಲ್ ಅನ್ನ ನಾವು ಡಿಫೈನ್ ಮಾಡುವಾಗ ಮ್ಯಾಟ್ರಿಕ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ, ಸೆಲ್ ಅದ ಅಂತ ಹೇಳಿಕತ್ತೀವಿ. ಇದ್ರೊಳಗಡೆ ಫಸ್ಟ್ ಕಾಲಮ್ ಏನದ, ಫಸ್ಟ್ ರೋ ಏನದ ಅದು ಕಾಲಮ್ ಹೆಡಿಂಗ್ ಆಗಿರುತ್ತೆ. ಫಸ್ಟ್ ಕಾಲಮ್ ಏನದ ಅದು ಯಾವತ್ತು ರೋ ಹೆಡಿಂಗ್ ಆಗಿರ್ತದ ಅಂತ ಹೇಳಿಕತ್ತೀವಿ. ಉಳಿದಿರೋದು ರಿಮೈನಿಂಗ್ ಏನಿರ್ತಾವು ಟೇಬಲ್ ಕಂಟೆಂಟ್ ಆಗಿರ್ತದ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ದಿಸ್? ರಿಪ್ಲೈ ಇಟ್ ಫಾಸ್ಟ್. Understood? Only one girl raised her hand. ಉಳಿದವರು ಆರಾಮ ತಿಳಿತ್ರಿ. ಉಳಿದವರು ಕುಲ್ದೀಪ್ ಅಂಡರ್ಸ್ಟುಡ್, ವಿದ್ಯಾ ಅಂಡರ್ಸ್ಟುಡ್, ಸೌಮ್ಯ ಅಂಡರ್ಸ್ಟುಡ್, ಅಂಬಿಕಾ ಅಂಡರ್ಸ್ಟುಡ್, ಆಕಾಶ್ ಅಂಡರ್ಸ್ಟುಡ್. Means I can able to go for my next slide. ಮುಂದಿನ ಸ್ಲೈಡ್ ಹೋಗಬಹುದು. ಓಕೆ, ಗುಡ್. ಸಿ ಟು ಫಾರ್ಮ್ ದಿಸ್, ಈ ಟೇಬಲ್ ನ ನಾವು ಫಾರ್ಮ್ ಮಾಡ್ಲಿಕ್ಕೆ, ಆಸ್ ವಿ ಲರ್ನ್ ಇನ್ ದ ಲಾಸ್ಟ್ ಕ್ಲಾಸಸ್, XHTML is a language which contains tag based. All the tags must be written in angular brackets. ನಾವು ಲಾಸ್ಟ್ ಕ್ಲಾಸಸ್ ಒಳಗಡೆ ಕಲ್ತೀವಿ, ತಿಳ್ಕೊಂಡಿವಿ. XHTML ಅನ್ನೋದೊಂದು ಟ್ಯಾಗ್ ಬೇಸ್ಡ್ ಲ್ಯಾಂಗ್ವೇಜ್ ಅದ. ಇಲ್ಲಿ ಟ್ಯಾಗ್ ಗಳನ್ನ ನಾವು ಹೆಂಗ್ ಬರಿತೀವಿ ಅಂತ ಹೇಳ್ತಾನೆ ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಬರಿತೀವಿ, ರೈಟ್? ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಟ್ಯಾಗ್ ಗಳನ್ನ ಬರಿತೀವಿ. ಅದೇ ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಸ್ಲಾಶ್ ಹಾಕಿ
ಟ್ಯಾಗ್ ಅನ್ನ ಕ್ಲೋಸ್ ಮಾಡ್ತೀವಿ. ಇದ್ರ ಮಧ್ಯೆ ಬರೋದನ್ನ ನಾವು ಕಂಟೆಂಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಕಲ್ತೀವಿ. ಹಂಗ ಪ್ರತಿಯೊಂದು ಕೆಲಸ ನಾವು ಏನೇ ಮಾಡ್ಲಿ, ಲಿಸ್ಟ್ ಮಾಡ್ಲಿಕ್ಕೆ ಎತ್ತಿದೀವಿ ಅದಕ್ಕೊಂದು ಟ್ಯಾಗ್ ಬರೀಲಿಕ್ಕೆ ಎತ್ತಿದ್ವಿ, ಬಾರ್ಡರ್ ಹಾಕ್ಲಿಕ್ಕೆ ಎತ್ತೀವಿ ಅದಕ್ಕೊಂದು ಟ್ಯಾಗ್ ಬರೀಲಿಕ್ಕೆ ಎತ್ತೀವಿ, ಅಥವಾ ಹಾರಿಜಾಂಟಲ್ ಲೈನ್ ಹಾಕ್ಲಿಕ್ಕೆ ಎತ್ತೀರಿ ಅದಕ್ಕೊಂದು ಟ್ಯಾಗ್ ಬರೀಲಿಕ್ಕೆ ಎತ್ತೀರಿ, ರೈಟ್. ಸೊ ಪ್ಯಾರಾಗ್ರಾಫ್ ಬರೀತೀರಿ ಟ್ಯಾಗ್ ಹಾಕ್ತೀರಿ, ನಾವು ಏನೇ ಟೈಟಲ್ ಬರಿತೀವಿ ಅದಕ್ಕೊಂದು ಟ್ಯಾಗ್ ಹಾಕ್ತಿವಿ. ಹಂಗ ಒಂದು ಟೇಬಲ್ ನ ಹಾಕ್ಬೇಕನ್ನತ್ತೀವಿ. ಇವತ್ತಿನ ಕ್ಲಾಸ್ ಪ್ರಕಾರ ನಾವು ಒಂದು ಟೇಬಲ್ ನ ಇನ್ಸರ್ಟ್ ಮಾಡ್ಬೇಕು ಅನ್ಲಿಕ್ಕೆತೀವಿ. ಇಫ್ ಯು ವಾಂಟ್ ಟು ಇನ್ಸರ್ಟ್ ಅ ಟೇಬಲ್ ಟು ಯುವರ್ ವೆಬ್ ಡಾಕ್ಯುಮೆಂಟ್, ಯು ಆರ್ ವರ್ಕಿಂಗ್ ವಿತ್ ಸಮ್ ಟ್ಯಾಬ್ಸ್, ಸಮ್ ಟ್ಯಾಗ್ಸ್. ಸಚ್ ಟ್ಯಾಗ್ಸ್ ಯಾವ ಅದಾವು ಅಂತ ನೋಡ್ಲಿಕ್ಕೆತೀವಿ. ರೈಟ್. ಟೇಬಲ್ ಇಸ್ ಸ್ಪೆಸಿಫೈಡ್ ಆಸ್ ಅ ಕಂಟೆಂಟ್ ಆಫ್ ದ ಬ್ಲಾಕ್ ಟ್ಯಾಗ್ ಕಾಲ್ಡ್ ಟೇಬಲ್. ನೀವು ಟೇಬಲ್ ನ ಕ್ರಿಯೇಟ್ ಮಾಡ್ತಿದ್ರಿ ಅಂದ್ರೆ ಯಾವ ರೀತಿಯ ಟ್ಯಾಗ್ ಒಳಗೆ ವರ್ಕ್ ಮಾಡ್ತೀರಿ ಅಂತ ಹೇಳ್ತೀವಿ ನಾವು. ದ ನೇಮ್ ಆಫ್ ದ ಟ್ಯಾಗ್ ಇಸ್ ಟೇಬಲ್ ಓನ್ಲಿ. ರೈಟ್. ಒಂದು ಟೇಬಲ್ ಅಂತ ಟ್ಯಾಗ್ ಕೊಡ್ತೀವಿ ಅಂತ ಹೇಳ್ತಾರೆ. ದೇರ್ ಆರ್ ದ ಟೂ ಕೈಂಡ್ಸ್ ಆಫ್ ಲೈನ್ಸ್ ಇನ್ ಅ ಟೇಬಲ್. ಇವತ್ತು ಟೇಬಲ್ ಒಳಗಡೆ ಎರಡು ರೀತಿ ಲೈನ್ ಬರುತ್ತೆ. ದ ಲೈನ್ ಅರೌಂಡ್ ಔಟ್ಸೈಡ್ ದ ಹೋಲ್ ಟೇಬಲ್ ಇಸ್ ಕಾಲ್ಡ್ ಆಸ್ ಬಾರ್ಡರ್. ಪೂರಾ ಟೇಬಲ್ ಅದ ಹೊರಗಡೆ ಏನ್ ಬರ್ಲಿಕ್ಕೆ ಇರ್ತದಲ್ಲ ಅದಕ್ಕೆ ನಾವು ಬಾರ್ಡರ್ ಅಂತ ಕರಿತೀವಿ. ದ ಲೈನ್ಸ್ ದಟ್ ಸಪರೇಟ್ ದ ಸೆಲ್ಸ್ ಫ್ರಮ್ ಈಚ್ ಅದರ್ ಇಸ್ ಕಾಲ್ಡ್ ಆಸ್ ರೂಲ್ಸ್. ಒಂದೊಂದು ಬ್ರಾಕೆಟ್ ಒಂದೊಂದು ಸೆಲ್ಸ್ ಅನ್ನ ಸಪರೇಟ್ ಮಾಡುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳ್ತಾನೆ, ರೂಲ್ಸ್ ಅಂತ ಕರಿತಾನೆ. ಎರಡು ರೀತಿಯ ಲೈನ್ ಗಳು ಬರ್ತಾವ ಟೇಬಲ್ ಕ್ರಿಯೇಟ್ ಮಾಡುವಾಗ. ಎರಡು ರೀತಿಯ ಲೈನ್ ಗಳು ಬರ್ತಾವ. ಒಂದನೇ ಲೈನ್ ಏನದ, ಒಂದನೇ ಲೈನ್ ಪೂರಾ ಬಾರ್ಡರ್ ಹಾಕ್ಲಿಕ್ಕೆ ಎತ್ತೀವಿ, ಆ ಬಾರ್ಡರ್ ಏನಂತ ಕರಿತೀವಿ ಅಂತ ಹೇಳ್ತಾನ, ಇಟ್ಸ್ ಕಾಲ್ಡ್ ಆಸ್ ಔಟ್ಸೈಡ್. ಪೂರಾ ಔಟ್ಸೈಡ್ ಆಫ್ ದ ಟೇಬಲ್ ಹಾಕ್ತೀನಿ ಅದಕ್ಕೆ ಬಾರ್ಡರ್ ಅಂತ ಕರಿತೀನಿ. ನಡಬರ್ಕ್ ಒಂದಿಷ್ಟು ಲೈನ್ಸ್ ಬರ್ತಾವ ವಿಚ್ ಸಪರೇಟ್ ಫ್ರಮ್ ಈಚ್ ಅದರ್ ಸೆಲ್ಸ್. ದ ಲೈನ್ಸ್ ದಟ್ ಸಪರೇಟ್ ದ ಸೆಲ್ಸ್ ಫ್ರಮ್ ಈಚ್ ಅದರ್ ಈಸ್ ಕಾಲ್ಡ್ ಆಸ್ ರೂಲ್ಸ್. ಅದಕ್ಕೆ ಏನಂತ ಕರಿತೀವಿ, ರೂಲ್ಸ್ ಅಂತ ಕರಿತೀವಿ. ಬಾರ್ಡರ್ ಅಂಡ್ ರೂಲ್ಸ್ ಆರ್ ದ ಟೂ ಲೈನ್ಸ್ ವಿಚ್ ಕಮ್ಸ್ ಅಂಡರ್ ದ ಟೇಬಲ್. ದ ಟೇಬಲ್ ಡಸ್ ನಾಟ್ ಇನ್ಕ್ಲೂಡ್ ದ ಬಾರ್ಡರ್ ಅಟ್ರಿಬ್ಯೂಟ್ will be a matrix of cells with neither a border nor a rules. ಯಾವುದಾದ್ರೂ ಟೇಬಲ್ ಒಳಗಡೆ ಬಾರ್ಡರ್ ಅಟ್ರಿಬ್ಯೂಟ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ, ಇಫ್ ಸಪೋಸ್ ಯು ಆರ್ ನಾಟ್ ಯೂಸಿಂಗ್ ಅಟ್ರಿಬ್ಯೂಟ್ಸ್ ಅಂದ್ರೆ ಏನಂತ ಕಲ್ತಿದ್ದೀವಿ ಲಾಸ್ಟ್ ಕ್ಲಾಸ್ ಒಳಗಡೆ, ರೈಟ್. ಪ್ರತಿಯೊಂದು ಟ್ಯಾಗಿಗೂ ತನ್ನದೇ ಆದಂತ ಅಟ್ರಿಬ್ಯೂಟ್ಸ್ ಇದೆ ವಿಚ್ ಗಿವ್ ದ ಸ್ಪೆಸಿಫಿಕೇಶನ್ಸ್. ನಾರ್ಮಲಿ ನಾವು ಅದು ಸ್ಪೆಸಿಫಿಕೇಶನ್ ಕೊಡ್ಲಿಕ್ಕೆ, ಅದನ್ನ ಟೇಬಲ್ ಸೈಜ್ ಹೇಳಲಿಕ್ಕೆ, ಅಥವಾ ನಾವು ನಾರ್ಮಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ಲಿಕ್ಕೆ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಕಲ್ತಿದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ. ಈಗನು ಕೂಡ ಏನ್ ಅನ್ಲಿಕತ್ತಾರೋ ನಿಮ್ಗೆ, ಟೇಬಲ್ ಒಳಗಡೆ ನೀವ್ ಏನ್ರ ಬಾರ್ಡರ್ ಅಟ್ರಿಬ್ಯೂಟ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಕಾಮನ್ ಆಗಿ ರೂಲ್ಸ್ ಗಳು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಾಲಮ್ ಸಪರೇಟ್ ಮಾಡುವಂತ ಏನ್ ಲೈನ್ ಬರ್ಬೇಕಲ್ಲ ಆ ಲೈನ್ ಬರೋದೇ ಇಲ್ಲ. ದ ಬ್ರೌಸರ್ ಹ್ಯಾಸ್ ದ ಡಿಫಾಲ್ಟ್ ವಿಡ್ತ್ಸ್ ಫಾರ್ ಟೇಬಲ್ borders and rules which are used if the border attribute is assigned the value border. Browser has the default width ಅಂದ್ರೆ ಬ್ರೌಸರ್ ಏನ್ ಮಾಡ್ಲಿಕ್ಕೆ ತನ್ನದೇ ಆದಂತ ಒಂದು ವಿಡ್ತ್ ಅನ್ನ ಮೆನ್ಷನ್ ಮಾಡಿದೆ ಟೇಬಲ್ ಬಾರ್ಡರ್ ಗಳಿಗೆ ಮತ್ತು ರೂಲ್ಸ್ ಗಳಿಗೆ. ನೀವ್ ಏನಾದ್ರೂ ಚೇಂಜ್ ಮಾಡ್ತಿದ್ರಿ ಅಂತಂದ್ರೆ ಬಾರ್ಡರ್ ಅಟ್ರಿಬ್ಯೂಟ್ ಹಾಕ್ಬೇಕು, ಅಲ್ಲಿ ವ್ಯಾಲ್ಯೂ ಒಳಗಡೆ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿಕತ್ತೀವಿ. Otherwise, a number can be given as a borders value which specify the borders width in pixels. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ನಂಬರ್ ನ ಕೊಡ್ತೀವಿ. ಆ ನಂಬರ್ ಏನ್ ಮಾಡ್ತದ, ಬಾರ್ಡರ್ ಇಸ್ ಈಕ್ವಲ್ ಟು 3 ಅಂತ ಮಾಡ್ತೀರಿ, ಬಾರ್ಡರ್ ಇಸ್ ಈಕ್ವಲ್ ಟು 4 ಅಂತ ಅದು ಪಿಕ್ಸೆಲ್ ಹೇಳ್ತದೆ, ಅದ್ರ ಸೈಜ್ ಅನ್ನ ಮೆನ್ಷನ್ ಮಾಡುತ್ತೆ. ಯೂಶಲಿ ಬಾರ್ಡರ್ ವ್ಯಾಲ್ಯೂ 0 ಅಂದ್ರೆ ಬಾರ್ಡರ್ ಇಲ್ಲ ಅಂತ ಹೇಳ್ದಂಗೆ. ಬಾರ್ಡರ್ ಅಟ್ರಿಬ್ಯೂಟ್ ಇಸ್ ದ ಮೋಸ್ಟ್ ಕಾಮನ್ ಅಟ್ರಿಬ್ಯೂಟ್ ಫಾರ್ ದ ಟ್ಯಾಗ್. ಟ್ಯಾಗ್ ಒಳಗಡೆ ಯೂಸ್ ಮಾಡುವಂತಹ ಒಂದು ಕಾಮನ್ ಅಟ್ರಿಬ್ಯೂಟ್ ಇದೆ. ಟೇಬಲ್ ಟ್ಯಾಗ್ ಒಳಗಡೆ ಯೂಸ್ ಮಾಡುವಂತ ಒಂದು ಕಾಮನ್ ಅಟ್ರಿಬ್ಯೂಟ್ ಅದ ಅಂತ ಹೇಳ್ತೀವಿ. ಅದಕ್ಕೆ ನಾವು ಬಾರ್ಡರ್ ಅಂತ ಕರಿತೀವಿ. ರೈಟ್. See, this is what is table tag ಒಳಗಡೆ ಬರುವಂತದ್ದು ಬೇಸಿಕ್ ಥಿಂಗ್ಸ್. ಇದು ಬೇಸಿಕ್ ಇದು. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನಾವು ಟ್ಯಾಗ್ ಏನೇನ್ ಬರ್ತದೆ ಅಂತ ಹೇಳಿ. ಈಗ ಏನ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ, ಒಂದು ಟೇಬಲ್ ನ ಫಾರ್ಮ್ ಮಾಡಬೇಕು ಅಂದ್ರೆ ನನಗೆ ಟೇಬಲ್ ಟ್ಯಾಗ್ ಬೇಕು. ಫಸ್ಟ್ ವಿ ಯೂಸ್ ಟು ವರ್ಕ್ ವಿತ್ ದ ಟೇಬಲ್ ಟ್ಯಾಗ್. ಅಲಾಂಗ್ ವಿತ್ ದಟ್ ವಿ ಅಂಡರ್ಸ್ಟುಡ್ ದಟ್ there in a table there are the two lines comes. One is called as border and the one is called as rules. Border means it is outside of the whole table. Outside of the whole table is called as border. Rules means the lines which separate the tables or which separate the cells from each other is called as rules. So normally border ಮತ್ತು rules ಹಾಕ್ಬೇಕು ಅಂದ್ರೆ in a table tag you used to work with the border attribute which specify the width of the borders. Border width ಅನ್ನ specify ಮಾಡ್ತೀವಿ. If you mention the value as 3, then the 3 pixel size width will be adjusted with the tables. Suppose ನೀವು ಏನು ಹಾಕಲಿಲ್ಲ ಅಂದ್ರೆ 0 ಅಂತ ಹೇಳ್ತೀವಿ. 0 ಅಂದ್ರೆ border ಇಲ್ಲ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿಕತ್ತೀವಿ. Understood this? Reply it fast, my dear team. What about others? Only 5 members are replying. Abdul, Akash, Ganappa, Harsh, Kasturi, Rushi,
ಮೇಘಾ, ಪ್ರೀತಿ, ನಿಖಿತಾ, ಶಾಂತ, ಸಿದ್ಧಾರೂಢ್, ಸ್ನೇಹ, ವಿದ್ಯಾ, ವಿನಾಯಕ್, ವಿನುತಾ. Yes, understood. Good. Next we'll go to the other tags of table. Table tag is ಬರ್ತವೆ ಯಾವ tags ಬರ್ತಾವ ಅಂತೇಳಿ. In most cases, a displayed table is preceded by a title given as a content of caption tag. Right? Normally ನಾವು ನೋಡ್ತೀವಿ ಒಂದು ಟೇಬಲ್ ಹಾಕ್ಲಿಕ್ಕೆ ಇರ್ತೀವಿ ಅಂದ್ರೆ ಟೇಬಲ್ ಒಂದು ಹೆಸರು ಕೊಡ್ತೀನಿ. ಆ ಹೆಸರು ಕೊಡಬೇಕು ಅಥವಾ ಟೈಟಲ್ ಕೊಡಬೇಕು ಅಂದ್ರೆ we used to work with one more tag. That tag name is called as caption tag. ಅಂದ್ರೆ ಟೇಬಲ್ ಗೆ ಹೆಸರು ಕೊಡಬೇಕು ಅಂತ ನಾವು ವರ್ಕ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾಪ್ಷನ್ ಟ್ಯಾಗ್ ಅಂತ ಕರಿತೀವಿ. which is immediately follow the opening of table tag. Table tag ಓಪನ್ ಮಾಡ್ತೀವಿ, ಅದ್ರ ತೆಳಗೆ ಏನ್ ಬರೀತಿಲ್ಲ ಅದು ಕ್ಯಾಪ್ಷನ್ ಟ್ಯಾಗ್ ಆಗಿರುತ್ತೆ ಅಂತ ಹೇಳ್ತೀವಿ. Right? The cells of the tag are specified one row at a time. Right? Each row of a table is specified with the row tag called tr. ರೈಟ್, ಏನ್ ರೋ ಮೇಲೆ ವರ್ಕ್ ಮಾಡ್ತೀವಿ ನಾವು, ರೋಸ್ ಗಳನ್ನ ಕ್ರಿಯೇಟ್ ಮಾಡಿ ಸೆಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಆ ರೋ ಗಳು ಆಗ್ಬೇಕು ಅಂದ್ರೆ ಯಾವ ಟ್ಯಾಗ್ ಮೂಲಕ ಮಾಡ್ತೀವಿ ಅಂತ ಹೇಳಿರ್ತಾರ, tr ಟ್ಯಾಗ್, which specify the table row. Right? Within each row the row table is specified by the table heading called th. Right? Normally ನೀವು ಏನಾದ್ರು ರೋಗ್ ಹೆಡಿಂಗ್ ಕೂಡ ಆಗತ್ತಿದ್ರಿ ಅಂತಂದ್ರೆ th ಅಂತ ಬರೀತೀರಿ ಅಂತ ಹೇಳಿರ್ತಾರ. ನೀವು ಡಾಟಾ ಒಳಗಡೆ ಡಾಟಾನ ಹಾಕ್ಲಿಕ್ಕೆ ಹತ್ತಿದ್ರಿ ಅಂದ್ರೆ td ಅಂತ ಹೇಳ್ತಾರೆ, ಟೇಬಲ್ ಡಾಟಾ. ಈಚ್ data cell of a row is specified with the table data called table data tag called td. Right? If you are mentioning the head of the row means th. If you are creating the row means tr. If you are inserting a data into the table is called as td. The first column of the first row of a table is usually the table's column label. Right? First row ಯಾವತ್ತೂ ಇರುತ್ತೆ, table column ಮೂಲಕ ವರ್ಕ್ ಮಾಡುತ್ತೆ ಅಂತ ಹೇಳ್ದಂಗೆ. Just understood this? 3 tables. Again table ಒಳಗಡೆ tags ಬರ್ಲಿಕ್ಕತ್ತಾವು. Caption is only for name. Next tr is for table row. th is for table heading. td is for table data. ಇವೆಲ್ಲ ಟ್ಯಾಗ್ ನೆನ್ಪಿಟ್ಕೊಡ್ರಿ. ಈ ಸದ್ದ ಒಂದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋಣಂತೆ, ಈಸಿಲಿ ಗೊತ್ತಾಗುತ್ತೆ. ಎನಿ ಡೌಟ್ ಇನ್ ದಿಸ್? ಮೆಸೇಜ್ ಮಾಡ್ರಿ ಯಾರಿಗಾರ ಡೌಟ್ ಇದ್ರೆ, ಇಲ್ಲಿಂದ್ರೆ ಹೋಗೋಣಂತೆ ಮುಂದಿನ ಕ್ಲಾಸಿಗೆ. See here, I will give an example. ಇಲ್ಲೊಂದು ಎಕ್ಸಾಂಪಲ್ ಇದೆ ನಿಮ್ಗೆ. For example, ಈ 3 ಡಾಟಾ ಕಾಲಮ್ ಇದೆ and their column labels are respectively apple, orange and screwdriver ಅಂತ ಇದೆ. ಒಂದು ಟೇಬಲ್ ಅದ, 3 ಡಾಟಾ ಕಾಲಮ್ ಹೊಂದಿದ, ಅದಕ್ಕೆ ನಾವು ಅದ್ರ ಮೂಲಕ ವರ್ಕ್ ಮಾಡ್ಬೇಕು ಅಂತ ಹೇಳಿಕತ್ತೀವಿ. ಆ ಮೂರು ಡಾಟಾ ಕಾಲಮ್ ಹೊಂದಿದ ಅನ್ಲಿಕ್ಕೆ ನಾನು ಫಸ್ಟ್ ರೋ ಯಾವತ್ತೂ ಏನಿರ್ತದೆ ಅಂತ ಹೇಳಿದೀವಿ ನಾವು, which is a column name ಅಂತ ಹೇಳ್ತೀವಿ ನಾವು. First row is always a column name which we discussed in the last slide. ಒಳಗಡೆ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ಫಸ್ಟ್ ರೋ ಯಾವತ್ತೂ ಕಾಲಮ್ ನೇಮ್ ನ ಕಂಟೈನ್ ಮಾಡಿದೆ ಅಂತ ಹೇಳ್ತೀವಿ. ಈಗ ಅದಕ್ಕೆ ಟೇಬಲ್ ರೋ ಕ್ರಿಯೇಟ್ ಮಾಡ್ಬೇಕಂದ್ರೆ ನಂಗೆ ಯಾವ ಟ್ಯಾಗ್ ಬೇಕು, tr ಟ್ಯಾಗ್ ಬೇಕು. ಅದ್ರ ಹೆಡಿಂಗ್ ಬೇಕು ಅಂದಾಗ ಏನ್ ಮಾಡ್ಲಿಕ್ಕೆ ನಾನು ಆಪಲ್, ಆರೆಂಜ್, ಸ್ಕ್ರೂ ಡ್ರೈವರ್ ಅಂತ ಹಾಕ್ಲಿಕ್ಕೆ. th ಇನ್ ದ ಸೆನ್ಸ್ ಟೇಬಲ್ ಹೆಡಿಂಗ್. td ಅಂತ ಬರೀದ ಅಂದ್ರೆ ಅದೇನಾಗುತ್ತೆ, ಟೇಬಲ್ ಡಾಟಾ ಆಗುತ್ತೆ. ಇಲ್ಲಿ each data row of a table is specified with a heading tag and one data tag for each data. ಇಲ್ಲಿ ನಿಮ್ ಟೇಬಲ್ ಹಾಕ್ಲಿಕ್ಕೆ ಬ್ರೇಕ್ಫಾಸ್ಟ್ ಅಂತ ಹಾಕಿ ಅದ್ರ ತೆಳಗಡೆ ಏನ್ ಮಾಡ್ಲಿಕ್ಕೆ 010 ಅಂತ ಎಂಟರ್ ಆಗ್ಬೇಕು ಅಂತ ಹೇಳಿಕತ್ತಾರ. ಇಲ್ಲಿ ನಾವು td ಅಂತ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತೀವಿ. ರೈಟ್? ಅಂಡರ್ಸ್ಟುಡ್ ದಿಸ್? See this, you will understand. Good. This is our program. ಇದು ನನ್ನ ಪ್ರೋಗ್ರಾಮ್ ಇದೆ. As usual, first line XML version, second line document type, third line comment line, table HTML comment line, so fourth line HTML, right, information, then head, a simple table ಅಂತ ಒಂದು ಹೆಡ್ ಹಾಕಿವಿ, ಹೆಡಿಂಗ್ ಕೊಟ್ಟಿದೀವಿ, ಬಾಡಿ ಬರ್ದಿವಿ, table border is equal to border ಅಂತ ಹೇಳಿ. It is an attribute. Border is equal to border ಮಾಡಿದ್ರೆ ಬಿಡ್ತಾನೆ ನೀವು ಬರೀಲಿಕ್ಕೆ ಸರಳ ಆಗುತ್ತೆ. ಕ್ಯಾಪ್ಷನ್ ಕೊಟ್ಟಿವಿ, ಫ್ರೂಟ್ ಜ್ಯೂಸ್ ಡ್ರಿಂಕ್ ಅಂತ ಹೇಳಿ, ಅಂದ್ರೆ ಟೇಬಲ್ ಗೆ ಹೆಸರು ಕೊಡಬೇಕು ಅನ್ಲಿಕ್ಕೆ ನಾವು ಇದನ್ನ ಕ್ಯಾಪ್ಷನ್ ಕೊಟ್ಟಿವಿ. ನೆಕ್ಸ್ಟ್ ಏನ್ ಬರೀತೀವಿ, ಟೇಬಲ್ ಹೆಡಿಂಗ್ ಬರೀತೀವಿ. ಟೇಬಲ್ ಹೆಡಿಂಗ್ ಒಳಗಡೆ apple, orange, screwdriver, then breakfast, then lunch ಅಂತ ಬರ್ಲಿಕ್ಕೆ ಟೇಬಲ್ ಹೆಡಿಂಗ್, then dinner. ಸೇಮ್ ಪ್ರೋಗ್ರಾಮ್ ನ ನಾವು ಆಗಲೇ ಏನ್ ಎಕ್ಸ್ಪ್ಲೈನ್ ಮಾಡಾತಿದ್ದೆ ನಿಮ್ಗೆ, ಅದನ್ನೇ ಇಲ್ಲಿ ಏನ್ ಮಾಡ್ಕೊತೀರಿ, ಎಷ್ಟು ಸಲ ಟೇಬಲ್ ರೋ ಹಾಕ್ತಿರಿ ಅಷ್ಟು ಸಲ ಟೇಬಲ್ ರೋ ನ ಬರೀತೀರಿ. ದೆನ್ ಟೇಬಲ್ ನ ಕ್ಲೋಸ್ ಮಾಡ್ತೀವಿ, ಬಾಡಿನ ಕ್ಲೋಸ್ ಮಾಡ್ತೀವಿ, HTML ನ ಕ್ಲೋಸ್ ಮಾಡ್ತೀವಿ. See here, once you save this program, last class ಕಲಿತಿರೋ ಪ್ರಕಾರ
ಈ ಪ್ರೋಗ್ರಾಮ್ ನ ಸೇವ್ ಮಾಡಿದೀವಿ ಅಂದ್ರೆ ಹೆಂಗ್ ಬರುತ್ತೆ ಸೇವ್ ಮಾಡಿದ್ರೆ ಇಟ್ ಈಸ್ table.html ಅಂತ ಸೇವ್ ಮಾಡ್ತೀವಿ ಈ ರೀತಿ ಬರುತ್ತೆ ಡಬಲ್ ಕ್ಲಿಕಿಂಗ್ ಆನ್ ದಿಸ್ you are able to see the table ಇಲ್ಲಿ ನೀವು ಟೇಬಲ್ ನ ನೋಡಬಹುದು ಫ್ರೂಟ್ ಜ್ಯೂಸ್ ಡ್ರಿಂಕ್ ಇದು ಎದಕ್ಕೆ ಬಂದದ್ರಿ ಬಿಕಾಸ್ ಆಫ್ ಕ್ಯಾಪ್ಷನ್ ಟ್ಯಾಗ್ ಇನ್ ಟೇಬಲ್ ದಾಗ ಬರೆದಿರುವಂತ ಕ್ಯಾಪ್ಷನ್ ಟ್ಯಾಗ್ ಅನ್ನ ಯೂಸ್ ಮಾಡಿ ಬರೆದಿರೋದ್ರಿಂದ ಈ ರೀತಿ ಬಂದದ ಅಂತ ಹೇಳ್ತೀವಿ ನೆಕ್ಸ್ಟ್ ಏನ್ ಬಂದದ ಆಪಲ್ ಆರೆಂಜ್ ಸ್ಕ್ರೂ ಡ್ರೈವರ್ ವಿಚ್ ಇಸ್ ಅ ಟೇಬಲ್ ರೋ ಹೆಡ್ ಅಂತ ಹಾಕಿ TH ಅಂತ ಹಾಕಿರಿ ನೀವು ಅದ್ರ ಸಲುವಾಗಿ ಇದು ಬರ್ಲಿಕ್ಕೆ ಆಗ್ತದ ಅಂತ ಹೇಳ್ತೀವಿ ಇದು ಎದಕ್ ಬಂದದ ಇದನ್ನು TH ಒಳಗೆ ಬರ್ದಿರ್ತೀವಿ ಬ್ರೇಕ್ಫಾಸ್ಟ್ ಲಂಚ್ ಅಂಡ್ ಡಿನ್ನರ್ ಇಲ್ಲೇನದ ನೋಡ್ರಿ ಕಂಟೆಂಟ್ ಏನದ ಅದು TD ಒಳಗೆ ಬರ್ದಿರ್ತೀವಿ ಜಸ್ಟ್ ಅಬ್ಸರ್ವ್ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈ ಕೋಡಿಂಗ್ ಅನ್ನ ಸಣ್ಣಾಗಿ ನೋಡ್ಕೊತ ಹೋಗ್ರಿ ದಿಸ್ ಇಸ್ ಕ್ಯಾಪ್ಷನ್ ಫ್ರೂಟ್ ಜ್ಯೂಸ್ ನೆಕ್ಸ್ಟ್ TR ಟೇಬಲ್ ರೋ ಫಸ್ಟ್ ರೋ ರೈಟ್ ದಿಸ್ ಫಸ್ಟ್ ರೋ ಒಳಗಡೆ ಏನೇನ್ ಬರ್ಬೇಕಂತ ಹೇಳ್ಯಾರ ಆಪಲ್ ಆರೆಂಜ್ ಸ್ಕ್ರೂ ಡ್ರೈವರ್ ಅಂಡ್ ಫಸ್ಟ್ ರೋ ಕಂಪ್ಲೀಟ್ TR ಸ್ಲಾಶ್ ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ ಇದು ಫಸ್ಟ್ ರೋ ನೆಕ್ಸ್ಟ್ TH ಹೆಡ್ ಬರ್ಲಿಕ್ಕೆ ಇರ್ತೀರಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ TH ಅಂತ ಹಾಕ್ತೀರಿ TD ಮುಂದೆ ಟೇಬಲ್ ಡಾಟಾ ಹಾಕ್ಲಿಕ್ಕೆ 010 ಟೇಬಲ್ ನ ಕ್ಲೋಸ್ ಮಾಡ್ತೀರಿ TR ಕ್ಲೋಸ್ ಮಾಡಿದ್ರಿ ನೆಕ್ಸ್ಟ್ ರೋ ಒಳಗೆ ಏನಿರ್ಬೇಕು ಲಂಚ್ ಅಂತ ಇರ್ಬೇಕು ಹೆಡ್ ಹಾಕಾಗತ್ತೀನಿ ಅದಕ್ಕೆ TH ಅಂತ ಬರೀತೀನಿ 100 ನ ಮೆನ್ಷನ್ ಮಾಡ್ತೀನಿ ಮತ್ತೆ ರೋನ ಕ್ಲೋಸ್ ಮಾಡ್ಕೋತೀನಿ ನೆಕ್ಸ್ಟ್ ಥರ್ಡ್ ಒನ್ ಅಗೇನ್ TR ಇದೆ TR ಅನ್ನ ಓಪನ್ ಮಾಡ್ತೀನಿ TH ಡಿನ್ನರ್ ಅಂತ ಬರಿತೀವಿ TD ಹಾಕ್ತಿವಿ 001 ಅಂತ ಹಾಕ್ತಿರಿ ಟೇಬಲ್ TR ನ ಕ್ಲೋಸ್ ಮಾಡ್ತೀರಿ ಎಂಟೈರ್ಲಿ ಟೇಬಲ್ ಕ್ಲೋಸ್ ಮಾಡಿರಿ HTML ನ ಕ್ಲೋಸ್ ಮಾಡಿರಿ ಸೊ ದಟ್ ವಿ ಆರ್ ಏಬಲ್ ಟು ಡಿಸ್ಪ್ಲೇ ದಿಸ್ ಪರ್ಟಿಕ್ಯುಲರ್ ಟೇಬಲ್ ಆನ್ ದ ವೆಬ್ ಡಾಕ್ಯುಮೆಂಟ್ ಈ ವೆಬ್ ಡಾಕ್ಯುಮೆಂಟ್ ಒಳಗಡೆ ಇದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಸರಳ ಆಗುತ್ತೆ ನಿಮ್ದು ಮಾರ್ಕ್ಸ್ ಕಾರ್ಡ್ಸ್ ಸ್ಟೂಡೆಂಟ್ಸ್ ವೆಬ್ಸೈಟ್ ಮಾಡ್ಲಿಕ್ಕೆ ಇತ್ತಿದ್ರಿ ಅಂದ್ರೆ ನಿಮ್ದು ಸ್ಟೂಡೆಂಟ್ ಅಡ್ಮಿಷನ್ಸ್ ಎಷ್ಟಾಗ್ಯಾವು ಪಾಸಿಂಗ್ ಪರ್ಸೆಂಟೇಜ್ ಏನದ ಅಂತ ಟೇಬಲ್ ಗಳನ್ನ ಇದ್ರೊಳಗಡೆ ಫಾರ್ಮ್ ಮಾಡ್ತೀವಿ ಅಂತ ಹೇಳೋದು ರೈಟ್ ಅಂಡರ್ಸ್ಟುಡ್ ದಿಸ್ Yes, students. Okay, this is all about today's sessions. We will discuss about remaining column span, row span related to the table in the next of the sessions, right? Thank you.